ಸುತ್ತ ಶವಗಳನ್ನ ಹೂತಿಟ್ಟಂತಹ ಆರೋಪ. ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ ಇಬ್ಬರು ಸಾಕ್ಷಿದಾರರು. ಸೌಜನ್ಯ ಸಂಬಂಧಿಕರಿಂದ ಎಸ್ಐಟಿ ಮುಂದೆ ಸಾಕ್ಷ್ಯ. ಪುರಂದರಗೌಡ ತುಕಾರಾಂ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ರು. ಕಳೆದ ವಾರ ದೂರು ನೀಡಿದ್ರು ಸೌಜನ್ಯ ಸಂಬಂಧಿಕರು. ಅನಾಮಿಕ ದೂರುದಾರನ ಪರಿಚಯ ಇದೆ ಅಂತ ಹೇಳಿದ್ರು. ಇವತ್ತು ಹೇಳಿಕೆಯನ್ನ ದಾಖಲಿಸುವಂತೆ ಎಸ್ಐಟಿ ಬುಲಾವ್ ನೀಡಿತ್ತು. ಎಸ್ಐಟಿ ಬುಲಾವ್ ಹಿನ್ನೆಲೆ ಹೇಳಿಕೆ ದಾಖಲಿಸೋದಕ್ಕೆ ಅಂತ ಎಸ್ಐಟಿ ಕಚೇರಿಗೆ ಬಂದಿತ್ತು. ಎಸ್ಐಟಿ ಎದುರು ಹೇಳಿಕೆಯನ್ನ ದಾಖಲಿಸಿರುವ ಸೌಜನ್ಯ ಸಂಬಂಧಿಕರು. ನಾವು ನೇತ್ರಾವತಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ವಿ. ಪಾಯಿಂಟ್ ನಂಬರ್ 1 ಬಳಿ ನಮ್ಮ ಅಂಗಡಿ ಇತ್ತು. ಅನಾಮಿಕ ಹೆಣ ಹೂತಿದ್ದನ್ನ ನಾವು ನೋಡಿದ್ದೀವಿ. ಅಂಬಾಸಿಡರ್ ಕಾರಲ್ಲಿ ಬಂದು ಹೆಣ ಹೂತಿದ್ದಾರೆ. 3-4 ಜನ ಶೌಚ ಕಾರ್ಮಿಕರು ಹೆಣ ಹೂತಿದ್ದಾರೆ. ಯಾಕೆ ಬುರುಡೆ ಮೂಳೆ ಸಿಕ್ಕಿಲ್ಲ, ಅದು ನಮಗೂ ಕೂಡ ಅಚ್ಚರಿಯಾಗಿದೆ ಅಂತ ಸೌಜನ್ಯ ಈ ಇಬ್ಬರು ಸಂಬಂಧಿಕರು ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಚೇರಿಗೆ ಬಂದಂತ ತುಕಾರಾಂ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ನೀವು ಮೊನ್ನೆ ಒಮ್ಮೆ ಬಂದಿದ್ರಿ, ಈಗ ಮತ್ತೊಮ್ಮೆ ಬಂದ್ರಿ, ಧರ್ಮಸ್ಥಳ ಠಾಣೆಗೆ ಹೋದ್ರಿ. ನಿಮ್ಮ ಬೇಡಿಕೆ ಏನು, ಯಾವ ರೀತಿ ತನಿಖೆಗೆ ನೀವು ಸಹಕರಿಸ್ತೀರಿ ಅಂತ? ತನಿಖೆ ಅಂದರೆ ಯಾರು ಏನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಅಲ್ಲಿ ಹಾಕಿದ್ದನ್ನು ನೋಡಿದೆ ನಾವು. ಅದನ್ನು ನಾವು ಒಮ್ಮೆ ಎಸ್ಐಟಿದವರು ಬಂದಿದ್ದಾರಲ್ಲ, ಈಗ ತನಿಖೆ ಅಧಿಕಾರಿಗಳು ಬಂದಿದ್ದಾರೆ, ಏನಂತ ನೋಡುವ. ತೆಗೆದು ನಮಗೆ ದೇವರ ಹತ್ರ ಅಲ್ಲಿ ಇದ್ದವ್ರ ಹತ್ರ ಯಾರ ಹತ್ರ ಇದಿಲ್ಲ, ಅವ್ರು ಹಾಕಿದ್ದು ಇವ್ರು ಹಾಕಿದ್ದು ಅಂತ ನಾವು ನೋಡಿಲ್ಲ. ಒಟ್ಟು ತಗೊಂಡು ಬಂದು ಹಾಕಿದ್ದಾರೆ ಅಲ್ಲಿ. ಅಂದ್ರೆ ಈ ವ್ಯಕ್ತಿಯೇ ಅದು ಅಂತ ಹೇಳಿ ನಿಮ್ಗೆ ಹೇಗೆ, ಅಂದ್ರೆ ಅವನ ಬಾಡಿ ಎಲ್ಲ ನೋಡಿ ಅಂದಾಜು ಆಯ್ತಾ, ಅಥವಾ ನಿಮ್ಗೆ ಗುರ್ತಾ ಇದೆಯಾ ಈ ವ್ಯಕ್ತಿ? ಇಲ್ಲ ಇಲ್ಲ ಇಲ್ಲ, ನಮಗಿಲ್ಲ, ಗುರ್ತ ಇಲ್ಲ ನಮಗೆ ಅಂತೆಲ್ಲ. ನಾವು ನೋಡೋದಿಲ್ಲ, ನಾವು ನಮ್ಮ ಕೆಲಸ ನೋಡ್ತೇವೆ. ನಾವು ಕೂಲಿ ಕೆಲಸ ಮಾಡೋದು. ನಾವು ನಮ್ಮ ಅಷ್ಟಿಗೆ ಹೋಗ್ತೇವೆ, ನಮ್ಮ ಅಷ್ಟಿಗೆ ಬರ್ತೇವೆ. ಬರುವಾಗ ಒಂದು 2-3 ಜನ ಇದು ಮಾಡ್ತಾ ಇದ್ರು. ಯಾರು ಅಂತ ನಂಗೆ ಪರಿಚಯ ಇಲ್ಲ ಅವ್ರದ್ದು. ಯಾವ ತರ ಹೆಣ ತಂದು ಹಾಕ್ತಾ ಇದ್ರು, ಅಂದ್ರೆ ಯಾವ ಗಾಡಿಯಲ್ಲಿ ತರ್ತಾ ಇದ್ರು? ಗಾಡಿ ಯಾವುದು ಅಂತ ನಾನು ನೋಡಿಲ್ಲ. ನಾವು ಗಾಡಿ ಅದು ಇದು ಅಂತ ನೋಡ್ಲಿಕ್ಕೆ ಅಂತ ಹೋಗುದಿಲ್ಲ. ಯಾಕೆ ನಮಗೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಈಗ ಅಂದ್ರೆ ಒಂದು ಇದು ತನಿಖೆಯಿಂದ ಬಂದಿದ್ದಾರಲ್ಲ, ಅವ್ರ ಹತ್ರ ತನಿಖೆಯಿಂದ ಮಾಡಿದ್ರೆ ಯಾರು ಏನಂತ. ಈಗಾಗಲೇ 13 ಜಾಗ ಗುರುತಿಸಿ ಮಾಡಿದಾರಲ್ವಾ, ಅಲ್ಲಿ ನೀವು ಗುರುತ ಹಿಡಿತೀರಾ ಅಥವಾ ಹೊಸ ಜಾಗವಾ ಹೇಗೆ? ಹೊಸ ಜಾಗ. ಹೌದೌದು, ಹೊಸ ಜಾಗ ಅಂತೇಳಿ ಹೇಳ್ತೀರಾ ಈಗ ಪೊಲೀಸರಿಗೆ? ಹೌದೌದು, ಹೊಸ ಜಾಗ. ಅದನ್ನು ನಂಗೆ ಗೊತ್ತಿಲ್ಲ, ಅಲ್ಲಿ ಊತಾಕಿದ್ದು ನನ್ಗೆ ಗೊತ್ತಿಲ್ಲ. ಈಗ ಅನಾಮಿಕ ದೂರುದಾರ ಯಾರು ಅಂತ ನಿಮಗೆ ಗೊತ್ತಾ ಇದೆ? ಇಲ್ಲ 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 ಇಲ್ಲ. ಯಾಕೆ ತಡ ಆಯ್ತು ನೀವು ಬರೋದು? ಅಂದ್ರೆ ಈಗ ಅಂದ್ರೆ ಇಷ್ಟು ಸಮಯ ಎಸ್ಐಟಿ ಆಗಿ ತುಂಬಾ ಸಮಯ ಆಯ್ತು. ಸಮಯ ಆಯ್ತು, ಅವರು ಬರುವಾಗ ಲೇಟ್ ಆಯ್ತಲ್ಲ, ಎಸ್ಐಟಿ ಅವರು ಬರುವಾಗ ಲೇಟ್ ಆಯ್ತಲ್ಲ. ಅದಕ್ಕೆ ನಾವು ಕಾಯ್ತಾ ಇದ್ದೇವೆ. ಎಲ್ಲ ದೂರವರು ಬರ್ತಾರೆ ಹೇಳ್ತಾ ಇದ್ದಾರೆ, ನಾವು ಯಾಕೆ ಸುಮ್ಮನೆ ಮುಂಚೆ ಬಂದು ಹೇಳೋದು ಅಂತೇಳಿ ನಾವು ಸುಮ್ಮನೆ ಇದ್ದಿದ್ದು ಅಷ್ಟೇ. ಏನು ಹೇಳಿದ್ರು ನಿಮ್ಮ ಹತ್ರ ಎಸ್ಐಟಿ ಅವರು? ಮೊಹಂತಿ ಅವರು ಮೊನ್ನೆ ಬಂದಾಗ ಮೊಹಂತಿ ಅವರು ಬಂದಾರ, ನೀವು ನೋಡಿದಿರಾ ಅಂತ ಕೇಳಿದ್ರು. ಹೌದು ನಾನು ನೋಡಿದ್ದೀನಿ ಅಂತ. ಎಲ್ಲ ತನಿಖೆ ಎಲ್ಲ ಕರಿತೇವೆ ಅಂತ ಅಂದರು. ಆಯಿತು ಅಂತ ಅಂದೆ. ಅದಕ್ಕೆ ನಾವು ತನಿಖೆ ಏನು ಕರೆದಿಲ್ಲ, ಏನಂತ ಕೇಳಲಿಕ್ಕೆ ಅಂತ ಬಂದಿದ್ದು. ಅಂದ್ರೆ ಧರ್ಮಸ್ಥಳ ಠಾಣೆಗೂ ಕೂಡ ಹೋಗಿದ್ರು ಇದಕ್ಕಿಂತ? ಹೌದು ಹೌದು ಹೌದು, ಮೊನ್ನೆ ಹೋಗಿದ್ದು. ನೀವು ಅಂದ್ರೆ ಸೌಜನ್ಯ ಹೋರಾಟದಲ್ಲೆಲ್ಲ ಬಹಳ ಸಕ್ರಿಯವಾಗಿದ್ದವರ ಹೇಗೆ ಅಂತ? ಇಲ್ಲ ಇಲ್ಲ, ಸೌಜನ್ಯ ಹೋರಾಟ ಅಂದರೆ ನಮಗೆ ಸಂಬಂಧಿಕರು ಅವರು. ಸೌಜನ್ಯ ನಮ್ಮ ಅಕ್ಕ ಅವರ ಮಗಳು. ಅವರು ಹೋರಾಟ ಅಂತ ಹೇಳಿ ಅಲ್ಲಿಗೆ ಆ ಕಡೆ ಎಲ್ಲ ಹೋಗ್ತಾ ಇಲ್ಲ, ಈ ಕಡೆ ಎಲ್ಲ ನಾವು ಹೋಗ್ತಾ ಇದ್ದೇವೆ. ಏನು ಅವರು ಇವರು ಅಂತಲ್ಲ, ಯಾರು ಮಾಡಿದಂತ ನಮಗೆ ಗೊತ್ತಾಗಬೇಕಷ್ಟೇ. ಶವ ಹೂಳ್ತಾ ಇದ್ರಲ್ಲ, ಅದು ಡೌಟ್ಫುಲ್ ಆಗಿತ್ತ ನಿಮಗೆ, ಅಥವಾ ಅಲ್ಲಿ ಹೊಳೆಯಲ್ಲಿ ಸಿಕ್ಕಿದ್ದು ಎಲ್ಲ ಇರ್ತದೆ ಅಂತ ಹೇಳ್ತಾರಲ್ಲ, ಆ ತರ ಇತ್ತಾ? ನಿಮಗೆ ಡೌಟ್ ಬರ್ಲಿಕ್ಕೆ ಕಾರಣ ಏನು ಅಂತ? ನಮಗೆ ಡೌಟ್ ಅಂದ್ರೆ ಎಲ್ಲಿ ಈಗ ಒಂದು 11 ವಿಷಯದ ಮೇಲೆ ಈಗ ಸಾಯ್ತಾ ಇಲ್ಲ, ಏನಿಲ್ಲ. ಜಾರಿ ಬಿದ್ದು ಸಾಯುವುದು ಏನಿಲ್ಲ, ಮುಂಚೆ ಇತ್ತು. ಈಗ ಯಾಕೆ ಸ್ಟಾಪ್ ಆಯ್ತು? ಕನ್ಫರ್ಮ್ ಬರ್ತದಿಲ್ವಾ ಸರ್? ನಿಮಗೆಲ್ಲ ಬರ್ತದಿಲ್ವಾ? ಮುಂಚೆ ಸಾಯ್ತಾ ಇತ್ತು, ಈಗ ಸಾಯುದಿಲ್ಲ. ಅದು ಯಾಕೆ? ಈಗ ನೀವು ಹೊಸ ಜಾಗಗಳನ್ನು ಗುರುತಿಸಲಿಕ್ಕೆ ತಯಾರಿದ್ದೀರಿ? ಹೌದೌದೌದು, ತೋರಿಸ್ತೇವೆ ನಾವು. ಕೂಲ್ ಆಗಿ ಬಂದಿದ್ದಾರೆ ಅವರು, ಮಾಸ್ಕ್ ಹಾಕೊಂಡೆಲ್ಲ ಬಂದಿದ್ದಾರೆ. ನಿಮಗೆ ಭಯ ಆಗುದಿಲ್ವಾ? ಯಾರು? ಈಗ ದೂರುದಾರ ಮಾಸ್ಕ್ ಹಾಕೊಂಡೆಲ್ಲ ಬಂದಿದ್ದಾರೆ, ನಿಮಗೆ ಭಯ ಆಗುದಿಲ್ವಾ? ನಾರ್ಮಲ್ ಆಗಿ ನಮಗೆ ಭಯ ಎಂತದ್ದು? ನಮಗೆ ಏನು ಭಯ ಇಲ್ಲ. ನಮಗೆ ಭಯ ಅಂದ್ರೆ ದೇವರದು ಮಾತ್ರ. ದೇವರು ಅಲ್ಲ, ಅನ್ನಪ್ಪಸ್ವಾಮಿಂದು. ಬೇರೆ ಯಾರ್ದು ಇದು ಮಾಡಲ್ಲ ನಾವು. ಯಾರ ಮೇಲೆ ದೂರ ಹಾಕಿಲ್ಲ ನಾವು, ದೂರ ಹಾಕೋದೇ ಇಲ್ಲ. ಜಾಗ ಒಂದು ಗುರುಸ್ತೇವೆ ಅಷ್ಟೇ. ಯಾರು ಹಾಕಿದೆ ಏನಂತ ನಮ್ಗೆ ಗೊತ್ತಿಲ್ಲ. ಇದು ಪುರಂದರ ಅವರ ಮಾತು. ಹೊಸ ಜಾಗಗಳನ್ನು ಗುರುತಿಸುವುದಕ್ಕೆ ನಾನು ಸಿದ್ಧ ಇದ್ದೇನೆ, ಎಸ್ಐಟಿ ಅವರು ನಮ್ಮ ನೆರವನ್ನು ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇವರು ಸೌಜನ್ಯ ಅವರ ಮಾವ ಕೂಡ ಹೌದು. ಸೊ ಪ್ರತಿಯೊಂದನ್ನು ಕೂಡ ನಾನು ಕಣ್ಣಾರೆ ಕಂಡ ಕೆಲವೊಂದು ಘಟನೆಗಳಿವೆ, ಅದನ್ನು ಮಾಹಿತಿ ನೋಡೋದಕ್ಕೆ ತಯಾರಿದ್ದೇನೆ. ಎಸ್ಐಟಿ ಪೊಲೀಸರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.